ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋನ ತಿಳಿಸ್ಕೊಡ್ತೀನಿ. ಅದು ಏನೆಂದರೆ, ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ನಾವು ಹೇಗೆ ಸಾರಿ ಡ್ರೈ ವಾಶ್ ಮಾಡಬೇಕೆಂದು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸಾರಿ ಡ್ರೈ ವಾಶ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಅಂಟ್ವಾಳಕಾಯಿ ಬೇಕು. ಅಂಟ್ವಾಳಕಾಯಿನ ರಾತ್ರಿನೇ ನೆನೆಸಿರಬೇಕು ಅಥವಾ ಕುದಿಸಿರಬೇಕು. ಸರ್ಫೆಕ್ಸೆಲ್ ಅಥವಾ ಟೈಡ್, ಉಪ್ಪು, ಕಂಫರ್ಟ್, ಶಾಂಪು ಮತ್ತು ಉಂಗುರ ಬೆಚ್ಚಗಿನ ನೀರು ಬೇಕು. ಬಿಸಿ ನೀರು, ಉಂಗುರ ಬೆಚ್ಚಗೆ ಇರಬೇಕು. ನೋಡಿ ಫ್ರೆಂಡ್ಸ್, ಇವು ಎಲ್ಲ ಪ್ರಾಡಕ್ಟು ನಮಗೆ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ ಆಗಿದೆ. ಇದನ್ನು ಬಳಸ್ಕೊಂಡು ನಾವು ಸಾರಿನ ಡ್ರೈ ವಾಶ್ ಮಾಡ್ಕೋಬೇಕು. ಇದರಿಂದ ಮನೆಯಲ್ಲೇ ನಾವು ಸಾರಿ ಡ್ರೈ ವಾಶ್ ಮಾಡ್ದಂಗೆ ಆಗುತ್ತೆ, ನಮ್ಮ ದುಡ್ಡು ಉಳಿಯುತ್ತೆ. ಆಮೇಲೆ ಅದು ಸಾರಿನೂ ಹಾಳಾಗಲ್ಲ. ಇದು ಕೆಮಿಕಲ್ ಏನಿರಲ್ಲ ಅಂಟ್ವಾಳಕಾಯಿ ಇದು ಯೂಸ್ ಮಾಡೋದ್ರಿಂದ. ಸಾರಿ ಡ್ರೈ ವಾಶ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬಕೆಟ್ನಲ್ಲಿ ಬಿಸಿನೀರು ತೊಗೋಬೇಕು. ಸಾರಿಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಸ್ವಲ್ಪ ಕರಗಬೇಕು. ಅದು ಉಪ್ಪು ಸ್ವಲ್ಪ ಕೈ ಆಡಿಸಿ ಬೇಕಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಉಪ್ಪು ಹಾಕಿ ಅದು ಕರಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಉಪ್ಪು ಕರಗಿದ ನಂತರ ಇದು ಸೀರೆನ ಅದರಲ್ಲಿ ನೆನೆ ಹಾಕಬೇಕು. ಪಾಲ್ ಇರುತ್ತಲ್ಲ, ಪಾಲ್ ಮಾತ್ರ ನಂತರ ಹಾಕಬೇಕು. ಪಾಲ್ ಇರೋ ಕಡೆನ ಮೇಲಿಟ್ಕೊಂಡು ಕೆಳಗಡೆ ಮಾತ್ರ ನೆನೆ ಇಡಬೇಕು. ಅಂದರೆ ಪಾಲ್ ಒಂದೊಂದು ಕಲರ್ ಬಿಡ್ತಾವಲ್ಲ, ಅದಕ್ಕೆ ಪಾಲ್ನ ಮೇಲೇ ಹಾಕಬೇಕು. ಪಾಲ್ನ ಆಮೇಲೆ ಸಪ್ರೇಟಾಗಿ ನೆನೆ ಇಡಬೇಕು. ಇದಾದಮೇಲೆ 1-2 ನಿಮಿಷ ನೆನೆ ಇಡಬೇಕು ಬಿಸಿ ಉಂಗುರ ಬೆಚ್ಚಗಿನ ನೀರಲ್ಲಿ. ನಂತರ 2 ನಿಮಿಷ ಆದಮೇಲೆ ಸಾರಿನ ತೆಗೆದು ಈ ಕಡೆ ಪಾಲಿರೋ ಭಾಗನ ನೆನೆ ಇಡಬೇಕು. ಅದನ್ನು 2 ನಿಮಿಷ ನೆನೆ ಇಡಬೇಕು. ನಂತರ ಆ ಸೀರೆಯನ್ನು ತೆಗೆದು ಮತ್ತೆ ಉಂಗುರ ಬೆಚ್ಚಗಿನ ನೀರು ಹಾಕ್ಕೊಂಡು ಇದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಂಟ್ವಾಳಕಾಯಿನ. ಈ ಪೇಸ್ಟನ್ನು ಅದರಲ್ಲಿ ಹಾಕಬೇಕು. ಇದು ಮತ್ತು ಸರ್ಫೆಕ್ಸೆಲ್ ಇದನ್ನು ಹಾಕಿ ಅದನ್ನು ಸೀರೆನ ಅದರಲ್ಲಿ ಎದ್ದಬೇಕು. ನೋಡಿ, ಇವಾಗ ನಾನು ಸೋಪಿನ ಪೌಡ್ರು ಆಮೇಲೆ ಅಂಟ್ವಾಳಕಾಯಿದ ಅದು ರಸ ಮತ್ತು ಅದು ಪೇಸ್ಟನ್ನು ಹಾಕಿದ್ದೀನಿ. ಹಾಕಿ ಸೀರೆನ 1-2 ನಿಮಿಷ ಮತ್ತೆ 1-2 ನಿಮಿಷ ನೆನೆ ಇಡಬೇಕು. ನೆನೆ ಇಟ್ಟು 1-2 ನಿಮಿಷ ನೆನೆಯಲ್ಲಿ ಬಿಟ್ಟು ಸೈಡ್ಗೆ ಸ್ವಲ್ಪ ಸೋಪಿನ ಪುಡಿ ಮಾಡ್ಕೋಬೇಕು. ಅಂದರೆ ಸೋಪಿನ ನೀರನ್ನು ಮಾಡಿಕೊಂಡು ಚೆನ್ನಾಗಿ ನೊರೆ ಬರೋ ಥರ ಅದನ್ನ ಮಾಡಿ 2 ನಿಮಿಷ ಆದಮೇಲೆ ಸಾರಿನ ಹೊರ ತೆಗಿಬೇಕು. ಸಾರಿನ ಹೊರಗೆ ತೆಗೆದು ಸಾರಿ ಉಲ್ಟಾ ಮಾಡ್ಕೋಬೇಕು. ಸೀದಾ ಇಟ್ಕೋಬಾರ್ದು, ಉಲ್ಟಾ ಇಟ್ಕೊಂಡು ಇದು ಸೋಪಿನ ನೀರಿರುತ್ತಲ್ಲ, ಆ ಸೋಪಿನ ನೀರಲ್ಲೇ ಹೀಗೆ ಎಲ್ಲೆಲ್ಲಿ ಗಲೀಜಿರುತ್ತೋ ಅಲ್ಲಿ ತಿಕ್ಕಬೇಕು. ಗಲೀಜಿದ್ದಲ್ಲೇ ಹಾಗೆ ಇದು ಅಂಟ್ವಾಳಕಾಯಿ ಪೇಸ್ಟನ್ನು ತಿಕ್ಕೋಬೇಕು. ಇಲ್ಲ ಅಂಟ್ವಾಳಕಾಯಿ ನೀರಿದ್ದರೆ ನೀರಲ್ಲಿ ತಿಕ್ಕೋಬೇಕು. ಕೈಲೇ ತಿಕ್ಕಬೇಕು, ಬ್ರಷ್ ಎಲ್ಲ ಯೂಸ್ ಮಾಡಬಾರ್ದು. ಸಾರಿ ಉಲ್ಟಾ ಹಾಕೋದ್ರಿಂದ ಸಾರಿಗೆ ಏನೂ ಆಗೋಲ್ಲ. ಸೀದಾ ಇದ್ದರೆ ಸಾರಿ ಹಾಳಾಗೋ ಚಾನ್ಸ್ ಇರುತ್ತೆ. ಹೀಗೆ ಸೋಪಿನ ನೀರು ಹಾಗೆ ಅಂಟ್ವಾಳಕಾಯಿ ನೀರನ್ನು ತಗೊಂಡು ಚೆನ್ನಾಗಿ ಉಜ್ಕೋಬೇಕು ಕೈಗೆ. ಚೆನ್ನಾಗಿ ಸೀರೆನ ಉಜ್ಜಿದ ನಂತರ ಮತ್ತೆ ಉಂಗುರ ಬೆಚ್ಚಗಿನ ನೀರು ತಗೊಂಡು ಸ್ವಲ್ಪನೇ, ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಶಾಂಪು ಹಾಕ್ಕೊಂಡು ಸೀರೆನ ಅದ್ದಬೇಕು. ಅದರಲ್ಲಿ
ಸೀರೆನ ನೆನೆಸ್ಬೇಕು ಪೂರ್ತಿ. ಅದ್ದಿ ತೆಗಿಬೇಕು. ಹೀಗೆ ಬೇರೆ ಬೇರೆ ಮತ್ತೆ ನೀರು ತಗೊಂಡು 2-3 ಸಲ ಅದು ಕ್ಲೀನ್ ಆಗೋರಿಗೆ ಅದರಲ್ಲಿ ಅದ್ದಿ ತೆಗಿಬೇಕು. ಮತ್ತು ಉಂಗುರ ಬೆಚ್ಚಗೆ ನೀರು ತಗೊಂಡು ಹೀಗೆ ಅದ್ದಿ ತೆಗಿಬೇಕು ಹೊರಗಡೆ. ನಿಮ್ಗೆ ಇನ್ನೂ ಕ್ಲೀನ್ ಆಗಿರ್ಬೇಕು ಅನಿಸಿದ್ರೆ ಮತ್ತೆ ಬೇರೆ ನೀರು ಚೇಂಜ್ ಮಾಡ್ಕೊಂಡು 1-2-3 ಟೈಮ್ಸ್ ಆದರೂ ಮಾಡ್ಕೋಬೇಕು. ಅದ್ದಿ ತೆಗೆದು ಪೂರ್ತಿ ಕ್ಲೀನ್ ಆಗೋರಿಗೆ ಮಾಡಬೇಕು. ಈಗ ನೋಡಿ ಇದು ಪೂರ್ತಿ ಕ್ಲೀನ್ ಆಗಿದೆ ಮತ್ತು ಶೈನು ಬಂದಿದೆ, ಹೊಸ ರೂಪನ ಬಂದಿದೆ. ಅದ್ದಿ ತೆಗೆದ್ಮೇಲೆ ಸೀರೆ ಪೂರ್ತಿ ಕ್ಲೀನ್ ಆಗಿದೆ ಎಲ್ಲ ನೋಡ್ಕೋಬೇಕು. ನನ್ನ ಸೀರೆ ಇವಾಗ ಕ್ಲೀನ್ ಆಗಿದೆ ಮತ್ತು ಇದು ಹೊಸ ಸೀರೆ ಹಾಗೆ ಹೊಳಿತಾನೂ ಇದೆ, ಶೈನ್ ಬಂದಿದೆ ಸೀರೆಗೆ. ಮತ್ತು ಹೊಸದು ಸೀರೆ ಇನ್ನೂ ಹೊಸದಪ್ಪ ಅನ್ಸೋಂಗೆ ಕಾಣ್ತಾ ಇದೆ. ಸೀರೆ ಎಲ್ಲ ಗಲೀಜೆಲ್ಲ ಹೋಗಿದೆ. ಸೀರೆನ ಹೊರಗೆ ತೆಗೆದು ಬಕೆಟ್ಗೆ ಕಂಫರ್ಟ್ನ ಹಾಕೋಬೇಕು. ಕಂಫರ್ಟ್ ಹಾಕಿದ ನಂತರ ಸೀರೆನ ಅದರಲ್ಲಿ ನೆನೆಯಿಡಬೇಕು. ಕಂಫರ್ಟ್ನಲ್ಲಿ 5 ನಿಮಿಷ ಸೀರೆನ ನೆನೆಸ್ಬೇಕು. ಅದಾದಮೇಲೆ ಹಾಗೆ ಸೀದನ ತೆಗಿಬೇಕು, ಅಂದರೆ ಹಿಂಡಬಾರ್ದು. ಅದನ್ನ ಹಿಂಡಿದ್ರೆ ಮುದ್ದೆ ಆಗುತ್ತೆ, ಸೀರೆ ಹಾಳಾಗುತ್ತೆ. ಅದು ತೆಗೆದು ಅದು ನೀರೆಲ್ಲ ಬಸಿದ್ಮೇಲೆ ಸೀರೆನ ನೆರಳಲ್ಲೇ ಹಾಕಬೇಕು. ಸೂರ್ಯನ ಕಿರಣಗಳಿಗೆ ತಾಕಬಾರ್ದು, ಬಿಸಿಲಲ್ಲಿ ಹಾಕಬಾರ್ದು. ಸೀರೆನ ನೆರಳಲ್ಲಿ ಹಾಕಿ ಸೀರೆನ ಒಣಗಿದ ಮೇಲೆ ಸೀರೆನ ಐರನ್ ಮಾಡಬೇಕು. ಇವಾಗ 5 ನಿಮಿಷ ಆಗಿದೆ. ಕಂಫರ್ಟ್ನಲ್ಲಿ ಹಾಕಿದ್ವಲ್ಲ, ಕಂಫರ್ಟ್ನಲ್ಲಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನು ನೆರಳಲ್ಲಿ ಒಣಗಾಕಿ ಐರನ್ ಮಾಡಿಟ್ಕೋಬೇಕು. ನೋಡಿ ಸೀರೆನ ಹೇಗಾಗಿದೆ, ಶೈನ್ ಬಂದಿದೆ. ಸೀರೆ ಹೊಸದನ್ನೋ ಹಂಗೆ ಕಾಣುತ್ತೆ ನಮ್ಮ ಸೀರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಸಾರಿ ಡ್ರೈ ವಾಶ್ ಮಾಡೋದು ಹೆಂಗೆ ಅಂತ. ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಮತ್ತಷ್ಟು ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.